ದೂರವಾದ ಜಾನು ಈಗ ಹೊಸ ಜೀವನ ಶುರು ಮಾಡಿದ್ದಾಳೆ. ಎಲ್ಲರಿಂದ ದೂರ ಉಳಿದಿರೋ ಜಾಹ್ನವಿ ವಿಶ್ವನ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಇದ್ದಾಳೆ. ಜಾಹ್ನವಿ ಸತ್ತಿದ್ದಾಳೆ ಅಂತ ಇಡೀ ಊರಿಗೂರೇ ನಂಬಿದ್ರು ಜಯಂತ್ ಮಾತ್ರ ನಂಬ್ತಿಲ್ಲ. ಚಿನ್ನುಮರಿ ಬದುಕಿದ್ದಾಳೆ, ಆಕೆಯನ್ನ ಪತ್ತೆ ಮಾಡಬೇಕು ಅಂತ ಇನ್ನು ಹುಡುಕ್ತಾ ಇದ್ದಾನೆ. ಆದ್ರೀಗ ಸೈಕೋ ಜಯಂತ್ ಮುಂದೆ ಮಹಾ ರಹಸ್ಯವೊಂದು ಬಯಲಾಗಿದೆ. ಇದೀಗ ಗೂಬೆ ಯಾರು ಅನ್ನೋದು ಸೈಕೋಗೆ ಗೊತ್ತಾಗಿದೆ. ಇದೀಗ ವಿಶ್ವನ ಜೊತೆ ಜಾನು ಕತೆ ಕೂಡ ಮುಗಿದಂಗೆ ಲೆಕ್ಕ. ಹಾಗಾದ್ರೆ ಜಯಂತ್ ವಿಶ್ವ ಹಾಗೂ ಜಾಹ್ನವಿ ಕತೆ ಮುಗಿಸ್ತಾನಾ? ಸೀರಿಯಲ್ ಅಲ್ಲಿ ಮುಂದೇನು ಟ್ವಿಸ್ಟ್ ಕಾದಿದೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ನಿವಾಸ ಸೀರಿಯಲ್ ಸ್ಟೋರಿ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಸೀರಿಯಲ್ ಕತೆ ನೋಡಿ ವೀಕ್ಷಕರಿಗೆ ತಲೆ ಕೆಡುವಂತೆ ಆಗಿದೆ. ಧಾರಾವಾಹಿಯಲ್ಲಿ ಬರೋ ಸನ್ನಿವೇಶಗಳು, ಸಂದರ್ಭಗಳು ಕೆಲವೊಂದು ಬಾರಿ ವಿಚಿತ್ರವಾಗಿರುತ್ತೆ. ಮಧ್ಯಮ ವರ್ಗದ ಕುಟುಂಬದ ಲಕ್ಷ್ಮೀ ಶ್ರೀನಿವಾಸ್ಗೆ ಒಂದು ಸ್ವಂತ ಮನೆ ಮಾಡೋ ಆಸೆ. ಆದ್ರೆ ಕೂಡು ಕುಟುಂಬದಂತೆ ಬದುಕಬೇಕಿದ್ದ ಈ ಮನೆಯವರ ಮನಸ್ಸು ಎಲ್ಲವೂ ಒಡೆದು ಚೂರಾಗಿದೆ. ಇವರ ಗಂಡು ಮಕ್ಕಳಿಗೆ ಅಪ್ಪ ಅಮ್ಮ ಅಂದ್ರೆ ಹೊರೆ. ಹೀಗಾಗಿ ಅವರನ್ನ ನೋಡಿಕೊಳ್ಳೋಕೆ ಅವರು ರೆಡಿ ಇಲ್ಲ. ಹೀಗಾಗಿ ಲಕ್ಷ್ಮಿ ಹಾಗೂ ಶ್ರೀನಿವಾಸ್ ಮನೆ ಬಿಟ್ಟು ಬಂದಿದ್ರು. ಈ ವಯಸ್ಸಲ್ಲಿ ಕೂಡ ದುಡಿದು ತಿಂತಾ ಇದ್ದಾರೆ. ಇನ್ನು ಹೆಣ್ಣು ಮಕ್ಕಳ ಜೀವನದಲ್ಲೂ ಬರೀ ಟ್ರಾಜಿಡಿ. ಭಾವನ ಹಾಗೂ ಗಂಡನ ಮನೆಯಲ್ಲಿ ನೆಮ್ಮದಿ ಇಲ್ಲ. ಇತ್ತ ಜಾಹ್ನವಿ ಕೂಡ ಸೈಕೋ ಜಯಂತ್ ಕಾಟ ತಡೆದುಕೊಳ್ಳಲು ಆಗದೆ ಮನೆ ಬಿಟ್ಟು ಬಂದಿದ್ದಾಳೆ. ಶ್ರೀಲಂಕಾದಲ್ಲಿ ಸಮುದ್ರಕ್ಕೆ ಹಾರಿದ ಜಾನು ಹೇಗೋ ಮಾಡಿ ವಿಶ್ವನ ಮನೆ ಸೇರಿದ್ದಾಳೆ. ಹೊಸ ಬದುಕು ಕಟ್ಟಿಕೊಂಡಿದ್ದಾಳೆ. ಇದೀಗ ಜಾಹ್ನವಿಗೆ ಮತ್ತೆ ಸೈಕೋ ಕಾಟ ಶುರುವಾಗಿದೆ. ಮತ್ತೊಂದ್ ಕಡೆ ಜಯಂತ್ಗೆ ಮಹಾ ರಹಸ್ಯ ಗೊತ್ತಾಗಿದೆ. ಹೌದು, ಜಯಂತ್ಗೆ ಜಾಹ್ನವಿ ಮೇಲೆ ಅತಿಯಾದ ಪ್ರೀತಿ. ಎಷ್ಟರ ಮಟ್ಟಿಗೆ ಅಂದ್ರೆ ಆಕೆಗೆ ಮನೆಯವರೊಂದಿಗೆ ಕೂಡ ಮಾತನಾಡುವಂತಿಲ್ಲ. ಜಾಹ್ನವಿ ಜೊತೆ ಕ್ಲೋಸ್ ಆಗಿದ್ದ ಆಕೆ ಫ್ರೆಂಡ್ಸ್ಗೂ ಒಂದು ಗತಿ ಕಾಣಿಸಿದ್ದ ಜಯಂತ್. ಮನೆಯಲ್ಲಿ ಏನ್ ಮಾಡ್ತಾಳೆ ಅಂತ ನೋಡೋದಕ್ಕೂ ಮನೆ ತುಂಬಾ CCTV ಹಾಕಿಸಿದ್ದ. ಆದ್ರೆ ಆಕೆಯ ಫೋನಲ್ಲಿ ಸೇವ್ ಆಗಿದ್ದ ಗೂಬೆ ಯಾರು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಆಕೆಯ ಕ್ಲಾಸ್ಮೇಟ್ಸ್ನ ಕರೆಸಿ ಗೂಬೆ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದ. ಇದೆಲ್ಲ ಗೊತ್ತಾದ ಜಾನು ಒಂದೆರಡು ಬಾರಿ ಮನೆ ಬಿಟ್ಟು ಕೂಡ ಹೋಗಿದ್ಲು. ಆದ್ರೆ ಜಯಂತ್ ಮತ್ತೆ ಆಕೆಯನ್ನ ಮನೆಗೆ ಕರ್ಕೊಂಡು ಬಂದು ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ದ. ಅದಾದ್ಮೇಲೆ ಶ್ರೀಲಂಕಾಗೆ ಹೋಗಿದ್ದ ಸಂದರ್ಭ ಸಮುದ್ರಕ್ಕೆ ಹಾರಿ ಕಣ್ಮರೆಯಾಗಿದ್ಲು ಜಾಹ್ನವಿ. ಜಯಂತ್ ಎಷ್ಟು ಹುಡುಕಿದ್ರೂ ಆಕೆ ಸಿಕ್ಕಿರ್ಲಿಲ್ಲ. ಆದ್ರೆ ಜಾನು ಚೆನ್ನೈನಲ್ಲಿ ಜೀವಂತವಾಗಿ ಸಿಕ್ಕಿದ್ಲು. ಅಲ್ಲಿಂದ ಬಂದ ಜಾನು ಸದ್ಯ ವಿಶ್ವನ ಮನೆಯಲ್ಲಿದ್ದಾಳೆ. ಇದೀಗ ವಿಶ್ವನ ಮನೆಯಲ್ಲಿ ಜಾನು ಮನೆ ಕೆಲಸದವಳಾಗಿದ್ದಾಳೆ. ಆದ್ರೀಗ ಜಯಂತ್ಗೆ ಗೂಬೆ ಯಾರು ಅನ್ನೋದು ಗೊತ್ತಾಗಿದೆ. ಜಾಹ್ನವಿ ಕ್ಲಾಸ್ಮೇಟ್ ಒಬ್ಬ ಜಯಂತ್ ನನ್ನ ವಿಶ್ವನ ಮನೆ ಹತ್ರ ಕರ್ಕೊಂಡು ಬಂದಿದ್ದಾನೆ. ಬಳಿಕ ಆತನನ್ನ ತೋರಿಸಿ ಇವನೇ ಜಾಹ್ನವಿ ಫ್ರೆಂಡ್, ಇವನನ್ನೇ ಜಾನು ಗೂಬೆ ಅಂತ ಕರಿತಾ ಇದ್ಲು ಅಂತ ಹೇಳಿದ್ದಾನೆ. ಇದರಿಂದಾಗಿ ಜಯಂತ್ ಫುಲ್ ಶಾಕ್ ಆಗಿದ್ದಾನೆ. ಇದೀಗ ಜಯಂತ್ಗೆ ವಿಶ್ವನೇ ಗೂಬೆ ಅಂತ ಗೊತ್ತಾಗ್ತಿದ್ದಂತೆ ವಿಶ್ವನ ಗ್ರಹಚಾರ ಕೆಟ್ಟಿತು ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಇದೀಗ ಸೀರಿಯಲ್ ಫ್ಯಾನ್ಸ್ ನಾನಾ ಕಾಮೆಂಟ್ಸ್ ಮಾಡ್ತಿದ್ದಾರೆ. ಇಷ್ಟು ದಿನ ಜಾನು ಜೊತೆ ಮಾತನಾಡಿದವರಿಗೆ ಜಯಂತ್ ಒಂದು ಗತಿ ಕಾಣಿಸಿದ್ದ. ಇದೀಗ ವಿಶ್ವನ ಮನೆಯಲ್ಲೇ ಜಾನು ಇದ್ದಾಳೆ. ಇವರಿಬ್ರು ತುಂಬಾ ಕ್ಲೋಸ್ ಅಂತಾನು ಗೊತ್ತಿದೆ. ಸೊ ಸೈಕೋಪತಿ ವಿಶ್ವನನ್ನ ಕೊಂದೇ ಬಿಡ್ಬೋದು ಅಂತ ಸೀರಿಯಲ್ ಫ್ಯಾನ್ಸ್ ಹೇಳ್ತಿದ್ದಾರೆ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.